ಕಾಂಗ್ರೆಸ್ನಲ್ಲಿ ಪಟ್ಟ ಬಡಿದಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತು. ಸೋನಿಯಾ ರಾಹುಲ್ ತ್ಯಾಗ ಸ್ಮರಿಸಿದ್ದೇಕೆ? ಡಿಕೆ ಸಿಎಂ ಆಗುವುದು ಗ್ಯಾರಂಟಿ ಎಂದ ಎಚ್.ಸಿ. ಬಾಲಕೃಷ್ಣ. ಇದೆಲ್ಲವನ್ನು ನೋಡೋಣ ಸಿಎಂ ತ್ಯಾಗದ ಪಾಠ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆಯಲಿರುವ ಗಾಂಧಿ ಭಾರತ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಚರ್ಚೆಗಾಗಿ ಬೆಂಗಳೂರಿನಲ್ಲಿ ನಿನ್ನೆ ಸರ್ವ ಸದಸ್ಯರ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಆಡಿದ ಮಾತು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಅಧಿಕಾರವನ್ನೇ ತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತೆ ಅಂತ ಸರ್ವ ಸದಸ್ಯರ ಸಭೆಯಲ್ಲಿ ಸಿದ್ದರಾಮಯ್ಯ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯರ ಈ ಮಾತು ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥ, ಬಿಜೆಪಿಯವರು ಯಥಾಸ್ಥಿತಿಯನ್ನು ಬಯಸ್ತಕ್ಕಂಥವ್ರು. ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾಂಗ್ರೆಸ್ನವರು ತ್ಯಾಗ ಬಲಿದಾನ ಮಾಡೋ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ರು. ಆದ್ರೆ ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ಯಾವುದೇ ತ್ಯಾಗ ಮಾಡಿಲ್ಲ. ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತವಿಲ್ಲ. ಹೀಗಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜೆಡಿಎಸ್ನವರು ಜಾತ್ಯತೀತ ಪದವನ್ನ ತೆಗೆದುಹಾಕಿ ಅಂತ ನಾನು ಸಲಹೆ ಕೊಡ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮಂತ್ರಿಯಾಗಿದ್ದಾರೆ, ಹಾಗಾಗಿ ಅವರಿಗೆ ಯಾವುದೇ ಅರಿವಿಲ್ಲ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ ಜೆಡಿಎಸ್ನವರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತ್ಯಾಗದ ಮಾತುಗಳನ್ನು ಆಡ್ತಿದ್ರೆ, ಮತ್ತೊಂದೆಡೆ ಡಿಸಿಎಂ ಡಿಕೆ ಪಕ್ಷವನ್ನ ಅಧಿಕಾರಕ್ಕೆ ತರುವುದು ಗೊತ್ತಿದೆ. ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರಲಿದೆ. ನೀವು ನಮ್ಮ ಜೊತೆ ನಿಲ್ಲಿ, ಪಕ್ಷವನ್ನ ಅಧಿಕಾರಕ್ಕೆ ತರುವುದು ಗೊತ್ತಿದೆ. ನಾನು ಇರ್ತೀನೋ ಇಲ್ವೋ ಮುಖ್ಯವಲ್ಲ, ನಾನು ಕಾಂಗ್ರೆಸ್ಸಿಗ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರಲಿದೆ. ನೀವು ನಮ್ಮ ಜೊತೆ ನಿಲ್ಲಿ, ಪಕ್ಷವನ್ನ ಅಧಿಕಾರಕ್ಕೆ ತರೋದು ಗೊತ್ತಿದೆ. ನಾನು ಇರುತ್ತೇನೋ ಇಲ್ವೋ ಮುಖ್ಯವಲ್ಲ, ನಾನು ಕಾಂಗ್ರೆಸ್ಸಿಗ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋ ಹೊತ್ತಲ್ಲಿ ಡಿಕೆ ಪರ ಧ್ವನಿ ಮೊಳಗಿದೆ. ಮೊನ್ನೆ ಚಿಕ್ಕಮಗಳೂರಿನ ಶೃಂಗೇರಿಗೆ ಡಿಕೆ ಹೋಗಿದ್ರು. ಈ ವೇಳೆ ಮುಂದಿನ ಸಿಎಂ ಡಿಕೆ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಇನ್ನು ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಕೂಡ ಬ್ಯಾಟ್ ಬೀಸಿದ್ರು. ಇದೀಗ ಡಿಕೆ ಸಿಎಂ ಆಗೋದು ಗ್ಯಾರಂಟಿ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಡಿಸಿಎಂ ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ ಸಿಎಂ ಈಗಿರೋ ಸಿದ್ದರಾಮಯ್ಯವ್ರ ನಂತರ ಡಿಸಿಎಂ ಅವರೇ ಆಗಬೇಕು. ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಅನೇಕ ಜನ ಇದ್ದಾರೆ. ಈಗ ಡಿಸಿಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶ. ಸಿಎಂ ಕುರ್ಚಿ ಕದನದ ನಡುವೆ ದಲಿತ ನಾಯಕರು ಡಿನ್ನರ್ ಸಭೆಗೆ ಸಜ್ಜಾಗ್ತಿದ್ದಾರೆ. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಅನುಮತಿ ಪಡೆದೇ ಸಭೆ ನಡೆಸಲು ಮುಂದಾಗಿದೆ. ಅನುಮತಿ ಪಡೆದು ಸಭೆ ಮಾಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಸುರ್ಜೇವಾಲಾ ಮಾತು ಕನ್ಸಿಡರ್ ಆಗಲ್ಲ ಅಂದಿದ್ದಾರೆ. ಇನ್ನು ಡಿನ್ನರ್ ಮೀಟಿಂಗ್ ಮಾಡೇ ಮಾಡ್ತೇವೆಂದು ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ, ಚೇರ್ಮನ್ರಿಗೆ ಪ್ರಸ್ತಾಪ ಮಾಡಿ ಅನುಮತಿ ಪಡೆದು ಮಾಡೋಣ. ನಾ ಮೊನ್ನೆ ಕೂಡ ಹೇಳಿದೆ, ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ ಹೇಳಿದ್ದೀನಿ. ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು, ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ಲವಲ್ಲ, ನಮ್ಮ ಹೋರಾಟಗಳು, ನಮ್ಮ ವಿಚಾರಗಳು ಇದ್ದಿದ್ದ ಪಾರ್ಟಿ ಇದೆ. ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ಮಾಡಿದಾಗ ಹೇಳ್ತೀನಿ, ಪೋಸ್ಟ್ಪೋನ್ ಮಾಡಿದ್ದೀವಲ್ಲ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ. ಅವರು ಕೂಡ ಬರಬೇಕು, ನೀವು ಆ ಕಾರ್ಯಕ್ರಮಕ್ಕೆ, ಆ ಮೀಟಿಂಗಿಗೆ ನೀವು ಬನ್ನಿ ಅಂತೇಳಿ ಕರೆದಿದ್ದೇನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಸದ್ದು ಮಾಡ್ತಿದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಅರ್ಜುನರಂತೆ.
ಅವರ ಗುರಿ ಇರುವುದು ಅರ್ಜುನನಂತೆ ಮೀನಿನ ಕಣ್ಣಿನ ಕಡೆಗೆ. ಆ ಮೀನಿನ ಕಣ್ಣು ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಚಿಸೋದು ಆಗಿತ್ತು. ಈಗ ಸರ್ಕಾರ ರಚನೆ ಆಗಿದೆ. ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಜಾರಿಗೆ ಬಂದಿವೆ ಅಂತ ಹೇಳಿದ್ದಾರೆ. We are like the Arjuna. Whether it is D.K. Shivkumar ji or whether it is Siddaramaiah ji, they are like the Arjuna. They can only see the eye of the fish, like Arjuna used to do. And what is that eye of the fish? That eye of the fish was to form a Congress government. Now that it has been formed and Congress guarantees have been implemented. ರಣದೀಪ್ ಸುರ್ಜೇವಾಲಾ ಏನು ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಾಯಕರು ಆಡ್ತಿರೋ ಮಾತುಗಳೇ ಬಿಜೆಪಿಗೆ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ನೋಡಿ ನನಗೆ ಕನಿಕರ ಬರ್ತಿದೆ. ಡಿಕೆ ಶಿವಕುಮಾರ್ ಕತ್ತಲಲ್ಲಿ ಕರಡಿ ಹುಡುಕ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸುರ್ಜೇವಾಲಾ ಅವರು ಬಂದು ಹೋದ್ರೂ ಈ ಪರಿಸ್ಥಿತಿ ಏನು ಬದಲಾವಣೆ ಆಗಲ್ಲ. ಡಿ ಕೆ ಶಿವಕುಮಾರ್ ಧೈರ್ಯ ಇದ್ರೆ ಅವರಿಗೆ ಸಂಧಾನ ಆಯ್ತಲ್ಲ 2.5 ವರ್ಷ. ಆ ಸಂದರ್ಭದಲ್ಲಿ ಯಾರು ಇದ್ರು ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕತ್ಲಲ್ಲಿ ಕರಡಿನ ಹುಡುಕ್ದಂಗೆ ಆಯ್ತು. ಈಗ ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಬಂದ್ರೆ ಏನೂ ಆಗಲ್ಲ. ಸುಮ್ಮನೆ 6 ತಿಂಗಳಿಗೊಮ್ಮೆ ಸುರ್ಜೇವಾಲಾ ಬಂದು ಹೋಗ್ತಾರೆ ಅಷ್ಟೇ. ಹೀಗಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಿಎಂ ಬದಲಾವಣೆ ಸುದ್ದಿ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಇದೀಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಏಳುತ್ತಿದೆ. ರಾಜ್ಯದಲ್ಲಿ ಯಾವ ಕಂಟ್ರೋಲ್ ಇಲ್ಲ. ಗುತ್ತಿಗೆದಾರರು ದಯಾಮರಣಕ್ಕೆ ಪತ್ರ ಬರೆದಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ.